ಚಾಮರಾಜನಗರದ ಹನೂರಿನಲ್ಲಿ ಮೂವರ ಎನ್ಕೌಂಟರ್ ಪ್ರಕರಣ ರಾಜಕೀಯ ತಿರುವನ್ನ ಪಡ್ಕೊಂಡಿದೆ. ಅರಣ್ಯಾಧಿಕಾರಿಗಳ ವಿರುದ್ಧ ಇವತ್ತು ಹೋರಾಟ, ಪ್ರತಿಭಟನೆ, ಗಲಾಟೆಗಳಾಯಿತು. ಪ್ರತಿಪಕ್ಷದವರು ಧ್ವನಿ ಎತ್ತುತ್ತಾ ಇದ್ದಂತೆ ಸರ್ಕಾರ ಹೋರಾಟವನ್ನ ತಣ್ಣಗಾಗಿಸಿದೆ. ಬಂದೂಕ ಸೀಸ್ ಆಗಿದೆ. ಏನೋ ಒಂದು ರೀತಿ ಗೊಂದಲ ಕಾಣ್ತಾ ಇದೆ. ಫಾರೆಸ್ಟ್ ಅವ್ರನ್ನ ನಾವು ಸಾಯಿಸ್ಬಿಟ್ಟು ಒಂದೊಂದು ಕುಟುಂಬಕ್ಕೆ 1 ಕೋಟಿ ಕೊಡ್ತೀವಿ, ತಕ್ಕತರ ಸಹ. ಚಾಮರಾಜನಗರ ಜಿಲ್ಲೆಯ ಹನೂರು ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ನಿನ್ನೆಯಿಂದ ಹೊತ್ಕೊಂಡ ಶೂಟೌಟ್ ಕಿಚ್ಚು ಇವತ್ತು ಇಡೀ ದಿನ ಧಗಧಗಿಸಿದೆ. ಹನೂರು ಪೊಲೀಸ್ ಠಾಣೆ ಮುಂದೆ ಹಂಗಾಮವೇ ನಡೆದೋಯ್ತು. ವಾಹನಗಳನ್ನ ಅಡ್ಡ ಹಾಕಿದ ಜನ ರಸ್ತೆಯಲ್ಲೇ ನಿಂತು ನಿಗಿನಿಗಿ ಕೆಂಡ ಕಾರ್ತಿದ್ದರು. ಈ ವೇಳೆ ಮಧ್ಯಪ್ರವೇಶಿಸಿದ ಪೊಲೀಸರ ಮೇಲೂ ಮುಗಿಬಿದ್ರು. ತಳ್ಳಾಟ ನೂಕಾಟ ನಡೆಯುತ್ತಿದ್ದಂತೆ ಇನ್ಸ್ಪೆಕ್ಟರ್ ಆನಂದಮೂರ್ತಿ ಮೇಲೂ ಹಲ್ಲೆ ಮಾಡಿದ್ರು. ಶೂಟೌಟ್ನಲ್ಲಿ ಮೃತಪಟ್ಟಿದ್ದ 3 ಮೃತದೇಹಗಳನ್ನು ಮೈಸೂರಿನ ಕೆಆರ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಹೀಗಾಗಿ ನೂರಾರು ಮಂದಿ ಅಲ್ಲಿಗೂ ಲಗ್ಗೆ ಇಟ್ಟಿದ್ರು. ನಮ್ಮ ಬೇಡಿಕೆಗೆ ಸರ್ಕಾರ ಒಪ್ಪಿಕೊಳ್ಳೋವರೆಗೂ ಸಹಿ ಹಾಕಲ್ಲ ಅಂತ ಪಟ್ಟು ಹಿಡಿದಿದ್ರು. ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಸೋದು ಬೇಡ, ನ್ಯಾಯಾಂಗ ತನಿಖೆ ಆಗಬೇಕು. ಮೃತರ ಕುಟುಂಬಕ್ಕೆ ತಲಾ 2 ಕೋಟಿ ರೂಪಾಯಿ ನೀಡಬೇಕು, ಅಲ್ಲದೆ ಸರ್ಕಾರಿ ಉದ್ಯೋಗ ನೀಡಬೇಕು ಅಂತ ಪಟ್ಟು ಹಿಡಿದಿದ್ರು. ನಮಗೆ ಸೂಕ್ತ ಪರಿಹಾರ ಕೊಡಬೇಕು. ಅವ್ರನ್ನ ಇನ್ನೂ ಅರೆಸ್ಟ್ ನೆನ್ನೆ ಇದು ಆಗಿದೆ, ಇದು ಎಫ್ಐಆರ್ ಆಗಿದೆ, ಇನ್ನೂ ಅರೆಸ್ಟ್ ಮಾಡಿಲ್ಲ. ಅಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಅಲ್ಲಿ ಅವ್ರು ನಮ್ಮ ಮುಂದೆ ಕಣ್ಮುಂದೆನೇ ಅವ್ರು ಅರೆಸ್ಟ್ ಮಾಡಬೇಕು. ಯಾವಾಗ ಪ್ರತಿಭಟನೆ ಕಿಚ್ಚು ಜೋರಾಯಿತೋ ಸರ್ಕಾರ ಮ್ಯಾಜಿಸ್ಟ್ರೇಟ್ ತನಿಖೆಗೆ ವಹಿಸಿದೆ. ಕೊಳ್ಳೇಗಾಲ ಎಸಿ ದಿನೇಶ್ ಕುಮಾರ್ ಮೀನಾ ನೇತೃತ್ವದಲ್ಲಿ ತನಿಖೆ ನಡೆಯಲಿದ್ದು 7 ದಿನಗಳಲ್ಲಿ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಡಿಸಿ ಮೇಡಮ್ ಆರ್ಡರ್ ಪ್ರಕಾರ ಏನಾಗಿದೆ ಅದರ ಬಗ್ಗೆ ಡಿಸಿ ಮೇಡಮ್ ಹ್ಯಾಸ್ ಆರ್ಡರ್ಡ್ ಅನ್ ಎನ್ಕ್ವೈರಿ ಅಂಡರ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಉಪವಿಭಾಗ ದಂಡಾಧಿಕಾರಿ ಒಳಗಡೆ ಒಂದು ಎನ್ಕ್ವೈರಿ ತನಿಖಾ ಮಾಡಬೇಕು. ಎನ್ಕ್ವೈರಿ ನಡೀತಾ ಇದೆ. ಈಗ ಎನ್ಕ್ವೈರಿ ರಿಸಲ್ಟ್ ಬಂದ ನಂತರ ಐ ವಿಲ್ ಸೆಂಡ್ ಅ ರಿಪೋರ್ಟ್ ಟು ಡಿಸಿ ಮೇಡಮ್. ಅಧಿವೇಶನ ನಡೆಯುತ್ತಿರೋ ಹೊತ್ತಲ್ಲೇ 3 ಹೆಣ ಉರುಳಿರೋದು ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಹೀಗಾಗಿ ಮೃತರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ. ಸರ್ಕಾರದಿಂದ ತಲಾ 5 ಲಕ್ಷ ನೀಡಿದ್ರೆ ಹನೂರು ಶಾಸಕ ಎಂ ಮಂಜುನಾಥ್ 10 ಲಕ್ಷ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ಇದಕ್ಕೊಪ್ಪದ ಕುಟುಂಬಸ್ಥರು ಅಧಿಕಾರಿಗಳನ್ನ ಶೂಟ್ ಮಾಡಿ ಆಗ ನಾವೇ 1 ಕೋಟಿ ಪರಿಹಾರ ಕೊಡ್ತೀವಿ, ಅದನ್ನ ಅವರ ಕುಟುಂಬಸ್ಥರು ತಗೊಳ್ತಾರಾ ಅಂತ ಕಿಡಿಕಾರಿದ್ದಾರೆ. ಈಗ ನಾನು ಸರ್ಕಾರ ಈಗ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ. ಉಳಿದಂತೆ ಇನ್ನೂ 10 ಲಕ್ಷ ರೂಪಾಯಿ ನಾನು ನನ್ನ ವೈಯಕ್ತಿಕವಾಗಿ ಮತ್ತೆ ಉಳಿದಂಗೆ 10 ಲಕ್ಷ ರೂಪಾಯಿ ಒಂದು ಸಂಗ್ರಹ ಮಾಡ್ತಾ ಇದ್ದೇನೆ. ಒಂದು ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ತಾತ್ಕಾಲಿಕವಾಗಿ ಅವ್ರಿಗೆ ಪರಿಹಾರನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಈಗ 6 ಲಕ್ಷ ಕೊಡ್ತೀನಿ, ಬಾಡಿ ತಕೊಳ್ಳಿ ಅಂತ ಏಳವರ ಫಾರೆಸ್ಟ್ ಅವರು, ಇವ್ರ ಆಫೀಸ್ ಅವರು, ಪೊಲೀಸರು ಹೇಳ್ತಾರೆ. ಈಗ ಆ ಫಾರೆಸ್ಟ್ ಅವ್ರನ್ನ ನಾವು ಸಾಯಿಸ್ಬಿಟ್ಟು ಒಂದೊಂದು ಕುಟುಂಬಕ್ಕೆ 1 ಕೋಟಿ ಕೊಡ್ತೀವಿ, ತಕ್ಕತರ ಸಹ. ಭರವಸೆ ನೀಡಿದ ಸರ್ಕಾರ, ಪ್ರತಿಭಟನೆ ಕೈಬಿಟ್ಟ ಜನ. ಮಧ್ಯಾಹ್ನದವರೆಗೂ ಶೂಟೌಟ್ ಕಿಚ್ಚು ಹೊತ್ತಿ ಉರಿಯುತ್ತಿತ್ತು. ಕ್ಷಣಕ್ಕೂ ಜೋರಾಗೋ ಮುನ್ಸೂಚನೆಯನ್ನೇ ನೀಡುತ್ತಿತ್ತು. ಹೀಗಾಗಿ ಸಂಧಾನ ನಡೆಸಿದ ಶಾಸಕರು, ಪೊಲೀಸ್ ಅಧಿಕಾರಿಗಳು ಪ್ರತಿಭಟನಾಕಾರರ ಮನವೊಲಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮೃತರ ಸಂಬಂಧಿಕ ಸೆಲ್ವಂ, ನಮ್ಮ 5 ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ಮಕ್ಕಳ ಶಿಕ್ಷಣದ ಜವಾಬ್ದಾರಿ ತಗೊಳ್ತೀವಿ ಎಂದಿದ್ದಾರೆ. ಹೀಗಾಗಿ ಮೃತದೇಹಗಳನ್ನು ಪಡೀತೀವಿ ಎಂದರು. ನೊಂದ ಕುಟುಂಬದ ಜೊತೆಗೆ ನಾವು ಇದ್ದೇವೆ, ಸದಾಕಾಲ ಇರ್ತೇವೆ. ನಮ್ಮಿಂದ ಏನು ಮಾಡಬೇಕೋ ಅದನ್ನು ಕುಟುಂಬಕ್ಕೆ ನಾವು ನಮ್ಮ ಒಂದು ಕಾನೂನು ನಮ್ಮ ಇತಿಮಿತಿ ಒಳಗಡೆ ಏನು ಮಾಡೋಕ್ಕಾಗುತ್ತೋ ಅದನ್ನು ಖಂಡಿತವಾಗ್ಲೂ ಆ ಕುಟುಂಬಕ್ಕೆ ನಾವು ಮಾಡುತ್ತೇವೆ ಅಂತ ಒಂದು ಭರವಸೆಯನ್ನು ಕೂಡ ಅವರು ನೀಡಿದ್ದಾರೆ. ಎಲ್ಲ ಬೆಳವಣಿಗೆ ಮಧ್ಯೆ ಶೂಟೌಟ್ನಲ್ಲಿ ಗಾಯಗೊಂಡಿದ್ದ ವ್ಯಕ್ತಿ ನಾಪತ್ತೆಯಾಗಿದ್ದಾನೆ. ನಿನ್ನೆ ಮೈಸೂರಿನ ನಾರಾಯಣ ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಮಾ ದಾಸ್ನನ್ನ ವಿಚಾರಣೆ ನಡೆಸಿ ಡಿಸ್ಚಾರ್ಜ್ ಮಾಡಿದ್ರು. ಇದಾದ ಬಳಿಕ ಈತ ಎಲ್ಲಿ ಹೋದ ಅನ್ನೋದರ ಸುಳಿವೇ ಸಿಕ್ತಿಲ್ಲ. ಹೀಗಾಗಿ 10 ಅನುಮಾನ ಮೂಡಿಸ್ತಿದ್ದು, ಸಚಿವರ ಭೇಟಿ ಬಳಿಕ ಏಕಾಏಕಿ ಡಿಸ್ಚಾರ್ಜ್ ಮಾಡಿದ್ಯಾಕೆ, ಈಗ ದಿಢೀರ್ ನಾಪತ್ತೆ ಆಗಿದ್ಯಾಕೆ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಚಾಮರಾಜನಗರದಿಂದ ಎಸ್ಎಂ ನಂದೀಶ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು. ಎನ್ಕೌಂಟರ್ಗೆ ಬಲಿಯಾದ ಕುಟುಂಬದವರೇ ಪರಿಹಾರವನ್ನ ಪಡೆದು ಸದ್ಯಕ್ಕೆ ತಣ್ಣಗಾಗಿದ್ದಾರೆ. ಮುಖ್ಯಮಂತ್ರಿಗಳು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಸೂಚಿಸಿದ್ದಾರೆ. ಆದರೆ ಪ್ರತಿಪಕ್ಷಗಳು ಮಾತ್ರ ಸುಮ್ಮನಾಗಿಲ್ಲ. ಮ್ಯಾಜಿಸ್ಟ್ರೇಟ್ ತನಿಖೆ ಬೇಡ, ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಸರ್ಕಾರವನ್ನ ಆಗ್ರಹಿಸುತ್ತಿದ್ದಾರೆ. ಬಂದೂಕ ಸೀಸ್ ಆಗಿದೆ.
ಕಾಡು ಪ್ರಾಣಿಗಳ ಮಾಂಸ ಎಲ್ಲ ಸೀಸ್ ಆಗಿದೆ. ಒಬ್ಬರು ಎಸ್ಕೇಪ್ ಆಗಿದ್ದಾರೆ. ಅದು ನಮ್ಮ ಆಫೀಸರ್ಸ್ ಹೇಳಿದ್ದು. ನಾನು ಅದಕ್ಕೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕೂಡ ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ. ಆ 3 ಜನರನ್ನ ನೇರವಾಗಿ ಶಾರ್ಟ್ ಡಿಸ್ಟೆನ್ಸಲ್ಲಿ ಶೂಟ್ ಮಾಡಿದರೆ ಅದು ಖಂಡಿತವಾಗೂ ಅವ್ರು ಹೇಳುವಂಥ ಕಾರಣ ಅದು ನಿಜ ಅಲ್ಲ ಅಂತ ಭಾಳ ಸ್ಪಷ್ಟ ಆಗ್ತದೆ. ತನಿಖೆ ಆಗಲೇಬೇಕು. ಮತ್ತು ತನಿಖೆ ಲೋವರ್ ಲೆವೆಲ್ದಲ್ಲಿ ಆದ್ರೆ ಆಗೋದಿಲ್ಲ. ಇದಕ್ಕೆ ಇಂಡಿಪೆಂಡೆಂಟ್ ತನಿಖೆ ಆಗಬೇಕು. ಯಾರಾದರೂ ಬೇಟೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಒಂದೇ ಸಲ ಎನ್ಕೌಂಟರ್ ಮಾಡೋದಕ್ಕೆ ಎಲ್ಲೂ ಕೂಡ ಅವಕಾಶಗಳಿಲ್ಲ. ಇದು ಮಾಡಿರ್ತಕ್ಕಂಥದ್ದು ಖಂಡಿತ ಇದು ಸರಿಯಲ್ಲ. ಇದು ನಾವು ಖಂಡಿಸ್ತೇವೆ. ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂದರೆ ಇದು ನ್ಯಾಯಾಂಗ ತನಿಖೆ ಆಗಬೇಕು. ಈಗ ಮುಖ್ಯಮಂತ್ರಿ ಆಪಾದನೆ ಬರುತ್ತೆ ಅಂತೇಳಿ ಎಸಿ ನೇತೃತ್ವದಲ್ಲಿ, ಅಸಿಸ್ಟೆಂಟ್ ಕಮಿಷನರ್ ನೇತೃತ್ವದಲ್ಲಿ ಒಂದು ತನಿಖಾ ಸಂಸ್ಥೆಯನ್ನ ಮಾಡಿದ್ದಾರೆ. ಸತ್ಯಾಸತ್ಯತೆ ಹೊರಗಡೆ ಬರಬೇಕಾದ್ರೆ ಇದು ನ್ಯಾಯಾಂಗ ತನಿಖೆ ಆಗಬೇಕು. ಈಗಾಗಲೇ ಈ ವಿಚಾರ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಯಾವ್ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೋ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಮತ್ತೆ ರಾಜಕೀಯ ಬೆಳವಣಿಗೆ. ಇಷ್ಟು ದಿನ ಮಾತಲ್ಲೇ ನಡೀತಿದ್ದ ನೈಸ್ ರಸ್ತೆ ಹಗರಣದ ರಾಜಕೀಯ ಇದೀಗ ಪತ್ರ ಸಮರದವರೆಗೂ ಬಂದಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ನೈಸ್ ಟೋಲ್ ಸಂಗ್ರಹ ತಕ್ಷಣ ನಿಲ್ಲಿಸಬೇಕು ಅಂತ ಕುಮಾರಸ್ವಾಮಿ ಪತ್ರವನ್ನ ಬರೆದಿದ್ದಾರೆ. ನೈಸ್ ರಸ್ತೆ ಯೋಜನೆಯಲ್ಲಿ ಕಾನೂನು ನಿಯಮಗಳನ್ನೆಲ್ಲ ಗಾಳಿಗೆ ತೂರಿದ್ದಾರೆ. ತಕ್ಷಣವೇ ಟೋಲ್ ಸಂಗ್ರಹವನ್ನ ನಿಲ್ಲಿಸಬೇಕು. ಶಾಸನವನ್ನ ರಚಿಸಿ ಇಡೀ ಯೋಜನೆಯನ್ನ ರಾಜ್ಯ ಸರ್ಕಾರವೇ ವಶಕ್ಕೆ ಪಡಿಬೇಕು. ಹೀಗಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಡಿಕೆ ಶಿವಕುಮಾರ್ಗೆ 7 ಪುಟಗಳ ಪತ್ರ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಭೂ ಸ್ವಾಧೀನದ ಆದ್ಮೇಲೂ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಅಂತಾನೂ ಎಚ್ಡಿಕೆ ಈ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಸಿಎಂ ಕಾನೂನು ಚೌಕಟ್ಟಿನಲ್ಲಿ ಏನ್ ಕ್ರಮ ತೆಗೆದುಕೊಳ್ಳಬೇಕು ಆ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಪತ್ರ ಬರೆದಿರೋದು ಮುಖ್ಯಮಂತ್ರಿಗಳಿಗೆ ಕಾನೂನಿನ ವ್ಯಾಪ್ತಿಯೊಳಗೆ ಅಲ್ಲೇನು ಉಲ್ಲಂಘನೆಗಳೇ ಆಗಿದೆ, ಆ ಉಲ್ಲಂಘನೆ ಹಿನ್ನೆಲೆಯಲ್ಲಿ 2 ಕೋರ್ಟ್ ಆದೇಶ ಏನಿದೆ ಅದನ್ನ ಜಾರಿಗೆ ತನ್ನಿ ಅಂತಕ್ಕಂಥ ಪತ್ರ ಬರೆದಿದ್ದೇನೆ. ನೋಡೋಣ ಏನ್ ತೀರ್ಮಾನ ತಗುತ್ತೆ. ಕಾನೂನು ಏನ್ ಹೇಳ್ತದೋ ಕಾನೂನಂತೆ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಕಾನೂನು ಏನ್ ಹೇಳ್ತದೆ ಅದನ್ನ ಮಾಡಬೇಕು. ಪತ್ರ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನಾ ಇನ್ನ ನೋಡಿಲ್ಲ, ನಾನು ನೋಡ್ತೀನಿ.